ತಡಿಯಪ್ಪ ಇಲ್ಲ ಹೆಣ್ಮಗು ನಮಸ್ಕಾರ ಎಲ್ಲ ಸೌಕಾರ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾಳೆ ಒಂದು ರೈಡ್ ಹೊಂಟೀನಿ, ಅದ್ರ ಸಂಬಂಧ ಗಾಡಿ ಭಾಳ ದಿನ ತೆಗ್ದಿಲ್ಲ ನಾನು. ನೋಡ್ರಿ ಹೆಂಗಾಗೈತೆ ಗಾಡಿ ಆಕಾರ ಫುಲ್ ಸ್ವಲ್ಪ ಮನೆಯೊಳಗಿಂದ ಕಮಿಟ್ಮೆಂಟಿಗೆ ಗಾಡಿ ಮುಟ್ಟೋದಾಗಿದ್ದಿಲ್ಲ. ಇವತ್ತು ತೆಗಿಯಾಕತ್ತೀನಿ. ಆ್ಯಕ್ಚುಲಿ ಇಲ್ಲಿ ಒಳಗೆ ಗೇಟ್ ಒಳಗಿತ್ತದು, ಈಗ ತೆಗ್ದೀನಿ. ಇದು ಒಳಗೆ ಏನೇನು ಅದಾವು ಏನು ನನಗೂ ಇನ್ನೂ ಭಾಳ ದಿನ ನಿಂದಿರಿಸಿ ಸ್ಟಾರ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಚೆಕ್ ಮಾಡೋಣಂತೀಗ ಸ್ಟಾರ್ಟ್ ಮಾಡಿ ಇಲ್ಲೇ ವಾಶ್ ಮಾಡಿಸ್ಕೊಂಬರೋನು. ಗಾಡಿ ವಾಶ್ ಮಾಡಿಸ್ಕೊಂಡು ಮತ್ತೊಂದಿಷ್ಟು ಐಟಮ್ಸ್ ಅದ ತೊಗೊಂಬರ್ಬೇಕು. ನಮ್ಮ ಫ್ರೆಂಡ್ ಕಡೆ ಹೋಗಿ ಇಸ್ಕೊಂಬರ್ಬೇಕು. ನಾಳೆ ರೈಡ್ ಹೋಗ್ಬೇಕಂತ ಇತ್ತು ಪ್ಲ್ಯಾನ. ಸೊ ಅದಕ್ಕೆ ಈಗ ಗಾಡಿ ವಾಶ್ ಮಾಡಿಸ್ಬೇಕಂತಂದು ಗಾಡಿ ಹೊರಗೆ ತೆಗ್ದೀನಿ. ನೋಡ್ರಿ ಇಲ್ಲಿ ಹೆಂಗೈತಿ. ಮೇ ಬಿ ಹಿಂದಿನ ವೀಲ್ದಾಗೂ ಏರ್ ಇಲ್ಲ ಅನ್ಸುತ್ತೆ. ಫ್ರಂಟ್ ವೀಲು ಬ್ಯಾಕ್ ವೀಲ್ ಎರಡು ಏರ್ ಚೆಕ್ ಮಾಡಿಸ್ಬೇಕು. ಗಾಡಿ ಮಾತ್ರ ಸಿಕ್ಕಾಪಟ್ಟಿದ್ದು. ಆಟೋಗ್ರಾಫ್ ಹಾಕ್ಬೋದು ಹಂಗೆ. ಆ ನಮನೆ ಹೊಲಸು ಅದು ಹತ್ತೊಲತ್ತು ನೋಡಿ. ಆ ನಮನೆ ಆಗೈತ್ರಿ ಹೊಲಸು. ನೋಡು ನೀನು ಚೆಕ್ ಮಾಡೋಣಂತ್ರಿ. ಹೋಗೋಣ ಇನ್ನು ಸೌಕಾರ ಮಂದಿ. ಭಾಳ ದಿನ ನಾನು ವೀಡಿಯೋ ಹಾಕಿದ್ದಿಲ್ಲ. ಸ್ವಲ್ಪ ಜುಗಾಡಿದ್ದು ಒಂದಿಷ್ಟು ಕೆಲಸ ಇದ್ದು, ಅದ್ರ ಸಂಬಂಧ ಬಿಟ್ಟಿದ್ವಿ. ಇನ್ನು ಕಂಟಿನ್ಯೂ ಅಪ್ಡೇಟ್ಸ್ ಬರ್ತಿರ್ತಾವೆ. ಸ್ಟೇ ಟ್ಯೂನ್ಡ್. ಬರ್ರಿ ಗಾಡಿ ಅಂತೂ ಹತ್ತಿದೆ. ಸ್ವಲ್ಪ ಸೀಟ್ ಒರೆಸ್ಕೊಂಡು. ಬಟ್ ಈಗ ಗಾಡಿ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಡೌಟ್ ಐತಿ. ನೋಡೋಣ. ಜೈ ಶ್ರೀರಾಮ್. ಆತ್ರಿ ಮಾನ್ಸ್ಟಿ ಹಂಗೆಲ್ಲ ಸಿಟ್ಕೊಳಂಗಿಲ್ಲ ರೀ. ಅದು ಮಾನ್ಸ್ಟಿ ಮೇಲೆ ಹೆವಿ ಲವ್ ಐತೆ ನನಗೆ. ನೋಡ್ರಿ ಇನ್ನ ಹಂಗೈತೆ. A few moments later. ಅರ್ಬಿ ತಗೋಲೆ ಸ್ವಲ್ಪ ಒರೆಸ್ಬೇಕು ನೀ ಹಿಂದಿನ ಸೀಟ್. ನೋಡ್ರಿ ಗಾಡಿ ಹಿಂದಿನ ಸೀಟ್ ಸದ್ಯ ಒರೆಸಿಲ್ಲ. ನಂದಟ್ಟ ವರ್ಷ ಒಂದಿನ ಸ್ವಲ್ಪ ಒರೆಸುವ ನೀ ಕುಂದ್ರು ಅಟ್ಟ. ತಡಿಯಪ್ಪ ಇಲ್ಲ ಹಿಡ್ಕೊ ಮಾಡ್ತದ ಜನ್ಮಕ್ಕೆ ಹೋಗೋ. ಗಾಡಿ ಹಿಡ್ಕೊ. ಎಲ್ಲಿ ಅಲ್ಲಿ 5 minutes later. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ನಮ್ಮ ಬಾಗಲಕೋಟದ ಅಮ್ಮ ಶೋರೂಮ್. ಗಾಡಿ ಸ್ವಲ್ಪ ಚೈನ್ ಲೂಸ್ ಇದ್ದಂಗೆ ಐತಿ. ಚೈನ್ ಟೈಟ್ ಮಾಡಿಸ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಗಾಡಿ ತೆಗಿಲಾರ ಸಂಬಂಧ ಇಲ್ಲಿ ಒಳಗೆ ಎಲ್ಲ ಪ್ರಾಣಿಗಳು ಮನೆ ಕಟ್ಕೊಂಡ್ಬಿಟ್ಟಾವ. ಸಾರಿ, ಪ್ರಾಣಿ ಅಲ್ಲ, ಹುಳಗಳು ಮನೆ ಕಟ್ಕೊಂಡವು. ಈ ಸ್ವಲ್ಪ ಚೈನ್ ಲೂಸ್ ಐತಿ. ಚೈನ್ ಟೈಟ್ ಮಾಡಿಸ್ಬೇಕಾಗೈತಿ. ಅದಕ್ಕೆ ಬಂದೇನೆ. ಕ್ಲಚ್ ಒಂದು ಸ್ವಲ್ಪ ಮೈನರ್ ವರ್ಕ್ ಮಾಡಿಸ್ಕೋಬೇಕು. ಈಗ ಎನಿ ಕಂಡೀಷನ್ ನಾಳೆಗೆ ಹೋಗ್ಬೇಕಂದ್ರೆ ಮತ್ತೇನಾರ ಮಾಡೋಕ್ಕೆ ಬರೋಲ್ಲ. ಅಲ್ಲಿ ನಮಗೆ ಕೈ ಕೊಡೋಲ್ಲ ಬಿಡು. ದಿಸ್ ಈಸ್ ಶೋ ಬ್ಯೂಟಿಫುಲ್. ಯಾವತ್ತೂ ನಮಗೆ ಕೈ ಕೊಟ್ಟಿಲ್ಲ ನಮ್ಮ ಮಾನ್ಸ್ಟಿ. ಈಗ ಅದಕ್ಕೆ ನೀಟಾಗಿ ಚೈನ್ ಟೈಟ್ ಮಾಡಿಸಿ ಸ್ವಲ್ಪ ವಾಶ್ ಮಾಡಿಸಿದ್ನಂದ್ರೆ ನೀಟಾಗುತ್ತೆ. ಶೋರೂಮ್ ಒಳಗೊಬ್ಬ ಅಣ್ಣ ಪರಿಚಯ ಅದಾನ, ಅವ ಬರ್ತಾನಂತ.
ನೋಡು ಚೆಕ್ ಮಾಡಿಸು ಬಂದಮೇಲೆ ಮತ್ತೆ ಹೇಳ್ತೀನಿ ಏನೇನು ಮಾಡೈತಿ ಅಂತಂದು. ನೋಡ್ರಿ ಗಾಡಿ ಒಳಗೆ ತೊಗೊಂಬಂದಿವಿ ನಾವು. ಇಷ್ಟೊತ್ತು ನಿಂತು ಅನ್ನ ಸ್ವಲ್ಪ ಕೆಲಸ ಮಾಡತ್ತಿದ್ದ. ಸೊ ಕೆಲಸ ಎಲ್ಲ ಮುಗೀತು, ಗಾಡಿ ಒಳಗೆ ಬಂತು. ಇನ್ನು ಚೆಕ್ ಮಾಡಿಸ್ಬೇಕು, ಅದನ್ನು ರೆಡಿ ಮಾಡಿಸ್ಬೇಕು ಸ್ವಲ್ಪ. 2,000 years later. ಸೊಕ್ಕಾರ್ ಮಂದಿ ಗಾಡಿದೊಳಗೆ ಬ್ರೇಕ್ ಆಯಿಲ್, ಡಿಸ್ಕ್ ಬ್ರೇಕ್ ಆಯಿಲ್ ಖಾಲಿ ಆಗೈತತ್ತ. ಸೊ ಅನ್ನೊಂದು ಕಡೆನೂ ಸ್ಟಾಕ್ ಇಲ್ಲ ಅಂದ. ಸೊ ಹನ್ನೊಂದು ಗಾಡಿ ಕೊಟ್ಟು ಆಯಿಲ್ ತೊಗೊಂಬಂದು ಕಷ್ಟ ನಮ್ಗೆ. ಈಗ ಅಲ್ಲಿ ಪಟ್ಟನ ಹೋಗಿ ನಮ್ಮ ಫ್ರೆಂಡ್ ಕಡೆ ಗಾಡಿ ಐತಿ, ಆ ಗಾಡಿ ಇಸ್ಕೊಂಡು ಇವಂಗೆ ಹನ್ನೊಂದು ಗಾಡಿ ಅನ್ನ ಕೊಟ್ಟು ಆಯಿಲು ಮತ್ತು ನಮ್ಮ ಗ್ಲೌಸು ಮತ್ತು ಮೊಬೈಲ್ ಹೋಲ್ಡ್ರ್ ಟ್ರ್ಯಾಪ್ ಐತಂದ, ಆ ಸ್ಟ್ರ್ಯಾಪ್ ತೊಗೊಂಬರಕ್ಕೆ ಹೋಗ್ಬೇಕು. ಏನು ಮಾಡ್ತೀರಿ, ನಾನು ಜಸ್ಟ್ ಬರೀ ಚೈನ್ ಟೈಟ್ ಮಾಡ್ಸಕ್ಕಂತ ಬಂದಿದ್ದೆ. ಬಟ್ ಗಾಡಿ ಒಳಗೆ ತಳಗೆ ಇಳಿದಿಂದ ಗೊತ್ತಾಯ್ತು ಬ್ರೇಕ್ ಆಯಿಲ್ ಏನೂ ಇಲ್ಲ, ಎಲ್ಲ ಪೂರ ಎಲ್ಲ ಹೋಗೇ ಬಿಟ್ಟೈತಿ. ಚೇಂಜ್ ಮಾಡಂತ ಹೇಳಿದೆ, ಅನ್ನ ತೆಗೆದ್ಬಿಟ್ಟು ಪೂರ ಖಾಲಿನ ಆಗ್ಬಿಡುತ್ತೆ. ಈಗೆಲ್ಲ ಸಟ್ಟಕ್ಕೆ ಚೇಂಜ್ ಮಾಡ್ಬೇಕತ್ತ, ಫ್ರಂಟ್ ಬ್ಯಾಕ್. ಸುಳ್ಳ ಭಾಳ ದಿನ ಆಯ್ತು ನಾನು ತೆಗಿಯಾಕತ್ತ. ಹಿಂಗಾಗತ್ತೆ ನೋಡ್ರಿ, ಭಾಳ ದಿನ ಗಾಡಿ ಮನ್ಯಾಗ ಇಡಬೇಡ್ರಿ ನೀವು. ಇಟ್ರೆ ಹಿಂಗೆ ಸೀದಾ ಹಚ್ಚೇ ಬಿಡ್ದೆ. ಶೋರೂಮ್ ತಂದೆ 1,000 ರೂಪಾಯಿ ಹಟ್ಟದ. ಈಗ ಅದು ಎಷ್ಟು ಖರ್ಚಾಗುತ್ತೋ ಏನು. ಆ್ಯಕ್ಚುಲಿ ನಾನು ಬರೀ ಚೈನ್ ಟೈಟ್ ಮಾಡಿಸಿ ಸ್ವಲ್ಪ ಕ್ಲಚ್ ಬ್ರೇಕ್ ನೋಡಿಬಿಟ್ನ, ಆಮೇಲೆ ವಾಶ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತಂದೆ. ಬಟ್ ಈಗ ಅದು ಕ್ಲಚ್ ಬ್ರೇಕ್ ಹೋಗಿ ಬ್ರೇಕ್ ಆಯಿಲ್ ಪೂರ ತೆಗೆದು ಎಲ್ಲ ಚೆಕ್ ಮಾಡತ್ತಾನ. ಚೈನ್ ಎಲ್ಲ ಕರೆಕ್ಟ್ ಐತಂದಾನೆ. ಈಗ ಬ್ರೇಕ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಅನ್ನಂದ ಗಾಡಿ ಕೊಟ್ಟ, ಅನ್ನ ಭಾರಿ ಬೆಸ್ಟ್ ಅದ, ಯಮ ಶೋರೂಮ್ದಾಗ ಇರ್ತಾನೆ ರಾಘು ಅಂತಂದೆ. ನಾ ಗಾಡಿ ತೊಗೊಂಡಾಗ್ಲಿಂದನೂ ಇವನ ಇದು ಮಾಡತ್ತಾನ ನನ್ನ ಗಾಡಿ ಸರ್ವಿಸ್. ಬರ್ರಿ ಈಗ ನಿಮ್ಗೆ ಅಲ್ಲಿ ನಮ್ಮ ದೋಸ್ತನ ಕಡೆ ಸಿಗ್ತೀನಿ ಅಂತ. 1 eternity later. ನೋಡ್ರಪ್ಪ, ಇಂತೂ ಗುದ್ದಾಡಿ ಆಯಿಲ್ ತೊಗೊಂಬಂದು ಕೊಟ್ಟೆ, ಗಾಡಿ ರೆಡಿ ಆಯ್ತು. ಈಗ ಸೀದಾ ವಾಶ್ ಮಾಡ್ಸಕ್ಕೆ ಹೊಂಟೀನಿ. ಅವೇನು ಆಗಳ ಗಾಡಿ ಇಸ್ಕೊಂಡಿದ್ನೆಲ್ಲ ಅವೆಲ್ಲ ಅವ್ರವ್ರ ಗಾಡಿ ಅವ್ರವ್ರಿಗೆ ಕೊಟ್ಟಿವಿ. ನಮ್ಮ ಗಾಡಿ ತೊಗೊಂಡು ವಾಶ್ ಮಾಡ್ಸಕ್ಕೆ ಹೊಂಟೀನಿ. ವಾಶ್ ಮಾಡಿ ಸೀದಾ ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ಟೈಮ್ ಭಾಳ ಆಯ್ತು. ಎಷ್ಟು ಆತಂದ್ರೆ 3 ಗಂಟೆ 5 ನಿಮಿಷ ಆಯ್ತು. ಭಾಳ ಹೊತ್ತಾತು, ನಾವು ಭಾಳ ಹೊತ್ತಾತು. ಈಗ 3 ಗಂಟೆ ಟೈಮ್ ಆಯ್ತು. ಏನು ಮಾಡ್ತೀರಿ, ಹಿಂಗೈತಿ. ಎಲ್ಲರೂ ರೈಡ್ ಹೋಗ್ಬೇಕಂದ್ರೆ ಇನ್ನೊಂದು ಯಾರ ಗಾಡಿ ತೊಗೊಂಡು ಮನ್ಯಾಗ ಇಟ್ರೆ ಹಿಂಗಾಗತ್ತೆ ನೋಡ್ರಿ. ಸೊ ಗಾಡಿ ತೊಗೊಂಡಿರೋದ್ಮೇಲೆ ಹೊಡಿಬೇಕು, ಇಡಬಾರ್ದು ಮನೆಯಲ್ಲಿ. ನನ್ನಂಗೆ ಇಟ್ಟು ಕೆಟ್ಟ ಹಾಕ್ಬೇಡ್ರಿ ನೀವು. ಇನ್ನು ಮುಂದೆ ಚಲೋ ಕಂಟೆಂಟ್ ಬರ್ತೈತಿ. ಬಿಕಾಸ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಸಮ್ ಪ್ರಾಬ್ಲಮ್ಸ್ ಫೇಸ್ ಮಾಡತ್ತಿದ್ವಿ. ಮೊಬೈಲೇ ಶೂಟ್ ಮಾಡ್ತಿದ್ದೆ, ಅದನ್ನು ಎಡಿಟ್ ಮಾಡೋಕೆ ಕಷ್ಟ ಆಕಿತ್ತು, ಆಡಿಯೋ ಕ್ಲಿಯರ್ ಇರ್ತಿದ್ದಿಲ್ಲ. ನೆಕ್ಸ್ಟ್ ಎಲ್ಲರೂ ಹೋಗಿ ಸ್ಟಾಪ್ ಮಾಡಿದ್ವಿ ಅಂದ್ರೆ ನನ್ನ ಮೊಬೈಲ್ ತಗೊಂಡು ಅದು ಆಡಿಯೋದು ಮೈಕ್ ಎಲ್ಲ ತೆಗಿಬೇಕಾಗಿತ್ತು. ಈಗೆಲ್ಲ ಎಲ್ಲ ಸೆಟಪ್ ಮಾಡಿಬಿಟ್ಟೆ. ಫುಲ್ಲಿ ಲೋಡೆಡ್ ಐತಿ ಈಗ ಸೆಟಪ್. ಏನಿಲ್ಲ, ಜಸ್ಟ್ ಟ್ರಿಪ್ ಹೊಡಿದ ಅನ್ನ. ಇದು ಸ್ಟಾರ್ಟಿಂಗ್ ಟ್ರಿಪ್ಪು. ನೆಕ್ಸ್ಟ್ ನೋಡೋಣಂತ, ಲಾಂಗ್ ಟ್ರಿಪ್ಸ್ ಹೋಗೋಣಂತ. ಯಾವರ UK ರೈಡರ್ಸ್ ಅಂತಂದು ಒಂದು ರೈಡಿಂಗ್ ಕ್ಲಬ್ ಐತಿ, ಅವ್ರ ಜೊತೆ ಹೋಗ್ಬೇಕಂತ ಐತಿ. ಅವರು ಹೊಂಟಾರ. ಟ್ರಾವೆಲ್ K32 ಅಂತ ಅದಾರ ನೋಡ್ರಿ, ಕಲಬುರ್ಗಿದವ್ರು. ಅವರು ಗೋವಾ ಹೊಂಟಾರ ಇವತ್ತು ಸಾಯಂಕಾಲ 7 ಗಂಟೆಗೆ. ಅವ್ರ ಜೊತೆ ಎಲ್ಲಾರ ನೋಡೋಣ, ಗೋವಾದಾಗ ಎಲ್ಲಾರ ಮೀಟಪ್ ಆಗ್ಬೋದು ಅನ್ಕೋತೀನಿ ಅವ್ರ ಜೊತೆ. ನಾನು ನನ್ನ ಹಿಂದೆ ಕೂತಿರೋ ಅಮಿತಾ, ಈಗ ನಾಳೆ ನಾವು ಗೋವಾ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡೀವಿ. ಸೊ ದ ಪ್ಲ್ಯಾನ್ ಈಸ್ ಸ್ಟಿಲ್ ಇನ್ 50-50 ಬಿಕಾಸ್ ಮನೆಯಲ್ಲಿ ಒಂದು ಕಡೆಯಿಂದ ಪರ್ಮಿಷನ್ ಸಿಕ್ಕೈತಿ, ಇನ್ನೊಂದು ಕಡೆ ಪರ್ಮಿಷನ್ ಸಿಕ್ಕಿಲ್ಲ. ಇನ್ನೊಂದು ಕಡೆ ಪರ್ಮಿಷನ್ ತೊಗೋಬೇಕು. ತೊಗೊಂಡ್ಮೇಲೆ ಗೊತ್ತಾಗತ್ತೆ ನಾವು ಎಲ್ಲದೀವಿ, ಹೋಗೋದು ಕನ್ಫರ್ಮ್ ಐತೋ ಇಲ್ಲ ಅನ್ನೋದು. ಅಲ್ಲಿ ಮಟ್ಟ ನೋಡೋಣ. ಹೋಪ್ ಫಾರ್ ಬೆಸ್ಟ್ ಅನ್ನೋನು. ಇಲ್ಲಿಂದ ಇನ್ನು ಬೇಡ 1 ಕಿಲೋಮೀಟರ್ದಾಗ ಇದು ಬರ್ತೈತಿ ಕಾರ್ ವಾಶ್, ಅಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗಾಯ್ಸ್. A few moments later. ಸಾವ್ಕಾರ್ ಮಂದಿ ಗಾಡಿ ಅಂತೂ ವಾಶ್ ಆಯ್ತು. ನೀವೇನಾರ ಗಾಡಿ ವಾಶ್ ಮಾಡಿಸತ್ತೈತೆ ಅಂದ್ರೆ ಬಾಗಲಕೋಟದಾಗ ಇಲ್ಲಿ ವಾಶ್ ಚಲೋ ಮಾಡ್ತಾರೆ ನೋಡ್ರಿ. ನಾನು ಬೈಕ್ ವಾಶ್ ಮಾಡಿದ್ರು, ಚೈನ್ ಎಲ್ಲ ಕ್ಲೀನ್ ಮಾಡಿ, ಮುಂದಿನ ಚೈನ್ ಪಾಕೆಟ್ ತೆಗೆದು ಅಲ್ಲಿ ಚೈನ್ ಕ್ಲೀನರ್ ಹೊಡೆದು ಬ್ರಷಲ್ಲೆಲ್ಲ ಕ್ಲೀನ್ ಮಾಡಿ ಫುಲ್ ಗಾಡಿ ಚೊಕ್ಕ ಮಾಡಿದ್ರು. ಬಜೆಟ್ ಫ್ರೆಂಡ್ಲಿ ಐತಿ. 150 ರೂಪಾಯಿ ತೊಗೋತಾರೆ ಬೈಕ್ ವಾಶ್ ಮಾಡೋಕೆ. ನಂದು ಮಾಡಿಸಿದೆ ಈಗ ಇಲ್ಲೇ. ಆಲ್ಮೋಸ್ಟ್ ಎವ್ರಿ ಟೈಮ್ ಬೈಕ್ ವಾಶ್ ಇಲ್ಲೇ ಮಾಡಿಸ್ತೀನಿ ನಾನು. ನೀವ್ಯಾರು ಬಾಗಲಕೋಟದಾಗಿದ್ರೆ ಹುಡ್ಕಾತಿದ್ರು ಚಲೋ ಬೈಕ್ ವಾಶ್, ಇಲ್ಲೇ ಮಾಡಿರಿ.
ಇವ್ರದ್ದು ಕರೆಕ್ಟ್ ಅಡ್ರೆಸ್ಸು ಮಹಾರಾಜ ಗಾರ್ಡನ್ ಮೇನ್ ರೋಡಿಗೆ ಐತಿ. ಇದು ಮಹಾರಾಜ ಗಾರ್ಡನ್ಗೆ ಹೋಗೋದು. ಐ ಮೀನ್ಸ್ ಬಾಗಲಕೋಟ್ಲಿಂದ ವಿದ್ಯಾಗಿರಿ ಹೋಗೋ ಮುಂದಾಗ ಒಂದು ರೋಡ್ ಐತಲ್ಲ, ಆ ರೋಡ್ ಬಾಜು ಇಲ್ಲೇ ಐತಿ. ಗಾಡಿ ಫುಲ್ಲು ಚೊಕ್ಕಾಗೈತಿ. ಇನ್ನು ಹೋಗೋಣ ಬರ್ರಿ ಮನೆಗೆ. ಗಾಡಿ ಮಾತ್ರ ನೀಟ್ ವಾಶ್ ಮಾಡ್ತಾರೆ. ಕಸ್ಟಮರ್ ಏನೇ ಹೇಳಿದ್ರು ಒಟ್ಟು ಸಿಟ್ ಮಾಡ್ಕೊಳಂಗಿಲ್ಲ, ನೀಟಾಗಿ ವಾಶ್ ಮಾಡ್ಕೊಡ್ತಾರೆ ನೋಡಿರಿ. ನಂಗಂತರೂ ಕರೆಕ್ಟ್ ಐತಿ, ಫೀಡ್ಬ್ಯಾಕ್ ಚಲೋ ಐತಿ. ನಿಮ್ಮ ಚೆಕ್ ಮಾಡಿರಿ, ನೀವು ಒಂದು ಸಲ ಬಂದು ವಾಶ್ ಮಾಡಿರಿ. ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ದಾಗ ಹಾಕಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ ಅವ್ರದ್ದು, ಚೆಕ್ಔಟ್ ಮಾಡಿರಿ. ಇನ್ನು ನಮ್ಮದು ಟೈಮ್ 4 ಗಂಟೆ ಆಯ್ತು, ಮನೆಗೆ ಹೋಗೋಣಂತ. ಮನೆಗೆ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡೋಣ. ಇವಾಗ ನಾಳೆಗೆ ನಾನು ಹೋಗಬೇಕು, ಒಳ್ಳೆ ಬೇಡ ಅಂತಂದು ಕೇಳೋಣ. ಇಸ್ಕೊಂಡು ಮನೆಗೆ ಹೋಗ್ತೀನಿ. ಈ ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಭಾರಿ ಮಸ್ತ್ ಇರ್ತೈತಿ, ಗೋವಾ ಟ್ರಿಪ್ದು. ವೇಟ್ ಆ್ಯಂಡ್ ವಾಚ್. ಇನ್ನೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇವಾಗ ಗೋಪ್ರೋ ಸೆಟಪ್ ಸಿಕ್ಕೈತೆ ನನಗೆ. ಇನ್ನು ಮುಂದೆ ಕಂಟೆಂಟ್ ಕೊಡೋಕ್ಕೆ ಹೊಸ ಕಂಟೆಂಟು, ಚಲೋ ಪ್ಲೇಸಸ್ ಟ್ರೈ ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಟ್ಟನ 1K ಸಬ್ಸ್ಕ್ರೈಬರ್ಸ್ ಹೊಡಿನ. 1K ಸಬ್ಸ್ಕ್ರೈಬರ್ಗೆ ಗಿವೇ ಇರ್ತೈತಿ. ಇನ್ನು ಯಾರು ವಿಡಿಯೋ ನೋಡಕತ್ತೀರಿ, ಇನ್ನು ಯಾರು ಒತ್ತಿಲ್ಲ ಗಂಟೆ ಒತ್ತಿರಿ ಪಟ್ಟನ. ಈಗ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಭಾಳ ದೊಡ್ಡದಾಗತ್ತಿದ್ದು ಆ್ಯಕ್ಚುಲಿ. ಇನ್ನು ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ನಗಿಸ್ತಾ ಇರಿ, ಖುಷಿಯಾಗಿರಿ, ಎಲ್ಲೇ ಇರಿ, ಹೆಂಗೆ ಇರಿ, ಆರಾಮ್ಸೆ ಇರ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಸಿಗೋಣ. ನಮ್ಮೆಲ್ಲ ಸಾವ್ಕಾರ ಮಂದಿಗೂ ಬಾಯ್.